ಉದಯಕರತ ಮೋದಕ ಸದಂತಿ ಸಾಧಕ ಕಲಾಧಾರ ವಸಂತಕ ವಿಲಾಸಿ ಲೋಕರಕ್ಷಕ ಅನೈಕೈಕ ನಾಯಕ ವಿನಾಶಿತೆ ಬದೇತಕಂ ನತಾ ಸುಭಾಷು ನಾಶಕಂ ನಮಾಮಿತ ವಿನಾಯಕಂ. ಹರೇ ಕೃಷ್ಣ 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 ಹರೆ ಹರೆ, ಹರೇ ರಾಮ 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 ಹರೆ ಹರೆ. ಸಾಯಿಚರಿತ್ರೆ 26ನೇ ಅಧ್ಯಾಯ. ಭಕ್ತ ಪಂತ ಹರಿಶ್ಚಂದ್ರ ಪಿಳ್ಳೆ, ಗೋಪಾಲ ಅಂಬೇಡ್ಕರ್ ಇವರ ಅನುಭವಗಳು. ನಾವು ಪ್ರಪಂಚದಲ್ಲಿ ನೋಡುವುದೆಲ್ಲವೂ ಆ ಮಾಯೆಯೇ. ಪರಮಾತ್ಮನು ಕ್ರಿಯಾತ್ಮಕ ಶಕ್ತಿ. ಆಟ ಕಲೆಯಲ್ಲಿ ಹಗ್ಗವನ್ನು ಸಹ ಸರ್ಪವೆಂದು ಭ್ರಮಿಸುವ ಹಾಗೆ ನಾವು ಆಟವನ್ನು ನೋಡುತ್ತೇವೆ. ಸದ್ಗುರು ನಮ್ಮ ಅರಿವಿನ ಕಣ್ಣು ತೆರೆದ ಅವುಗಳ ನಿಜವಾದ ಜ್ಯೋತಿ ಕಂಡು ಬರುವಂತೆ ನಮಗೆ ಸಹಾಯವೆಸಗುತ್ತಾನೆ. ಆದುದರಿಂದ ನಮಗೆ ಯಾವಾಗಲೂ ಸತ್ಯದೃಷ್ಟಿ ದಯಪಾಲಿಸುವಂತೆ ಬಾಬಾ ಅವರನ್ನು ನಾವು ಪ್ರಾರ್ಥಿಸೋಣ. ಆದರ್ಶ ಆರಾಧನೆ. ಹೇಮಂಡ ಪಂತರು ಆದರ್ಶವಾದ ಆರಾಧನೆಯನ್ನು ವಿವರಿಸಿದ್ದಾರೆ. ಸದ್ಗುರುವಿನ ಪಾದಪೂಜೆ. ನಾವು ಬಿಸಿ ನೀರಾದ ಆನಂದ ಭಾಷ್ಯವನ್ನು ಉಪಯೋಗಿಸೋಣ. ಪ್ರೀತಿ ಎಂಬ ಗಂಧವನ್ನು ಅವರ ಮೈಗೆ ಲೇಪಿಸೋಣ. ನಿಜವಾದ ಭಕ್ತಿ ಎಂಬ ಉಡುಪಿನಿಂದ ಅವನನ್ನು ಅಲಂಕರಿಸೋಣ. ನಮ್ಮ ಅಷ್ಟ ಸಾತ್ವಿಕ ರಸಭಾವನೆಗಳೆಂಬ ಅಷ್ಟ ತಾವರೆಗಳನ್ನು ದೃಢಚಿತ್ತದಿಂದ ಫಲವನ್ನು ಅವನಿಗೆ ಅರ್ಪಿಸೋಣ. ಭಕ್ತಿ ಎಂಬ ಸುಗಂಧ ದ್ರವ್ಯವನ್ನು ಅವನ ಶಿರದ ಮೇಲೆ ಚಿಮುಕಿಸೋಣ ಮತ್ತು ಅದನ್ನು ಸೊಂಟಕ್ಕೆ ಕಟ್ಟಿ ನಮ್ಮ ಶಿರವನ್ನು ಅವನ ಚರಣಾರವಿಂದಗಳಿಗೆ ಇಡೋಣ. ಈ ರೀತಿಯಾದ ಸರ್ವಾಭರಣಗಳಿಂದ ಅವನನ್ನು ಅಲಂಕರಿಸಿ ನಂತರ ಸಖೆಯನ್ನು ಓಲಾಡಿಸುವ ಭಕ್ತಿ ಎಂಬ ಚಾಮರವನ್ನು ಬೀಸೋಣ. ಇಂಥ ಆರಾಧನೆಯ ನಂತರ ನಮ್ಮ ಮನಸ್ಸನ್ನು ಮುಗಿಯಾಗಿ ಸತ್ಯವಾಗಿರುವ ವ್ಯತ್ಯಾಸ ವಿವೇಚಿಸುವ ಸಾಮರ್ಥ್ಯ ನಮಗೆ ದಯಪಾಲಿಸಲಿ. ಪ್ರಾಪಂಚಿಕ ವಸ್ತುಗಳ ಭೋಗಾಪೇಕ್ಷೆಗಳಲ್ಲಿ ವಿರಕ್ತಿಯನ್ನು ಮಾಡಿ ಆತ್ಮಜ್ಞಾನವನ್ನು ಹೊಂದಲು ಸಹಾಯ ಮಾಡು. ನಮ್ಮ ತನುಮನ ದನಗಳೆಲ್ಲವನ್ನು ನಿನಗೆ ಅರ್ಪಿಸಿ ಶರಣಾಗತನಾಗಿದ್ದೇನೆ. ನಮಗೆ ಸುಖ ದುಃಖಗಳ ಅನುಭವ ದೊರೆಯುವಂಥ ನೇತ್ರಗಳನ್ನು ದಯಪಾಲಿಸು ಮತ್ತು ನಮ್ಮ ನೇತ್ರಗಳನ್ನು ನಿನ್ನ ನೇತ್ರಗಳಂತೆ ಮಾರ್ಪಡಿಸು. ನಿನ್ನ ಮನಸ್ಸಿಗೆ ಬಂದಂತೆ ನಮ್ಮ ದೇಹ ಮತ್ತು ಮನಸ್ಸನ್ನು ಹತೋಟಿಯಲ್ಲಿಡು. ನಮ್ಮ ಮನಸ್ಸು ನಿನ್ನ ಪಾದದಲ್ಲಿ ಶಾಂತಿಯಿಂದಿರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಬೇರೊಬ್ಬ ಗುರುವಿನ ಶಿಷ್ಯರಾದ ಪಂತ ಎಂಬುವರು ಒಮ್ಮೆ ಶಿರಡಿಗೆ ಬಂದರು. ಸಂದರ್ಭ ಬಂದಿತು. ಅವರಿಗೆ ಶಿರಡಿಯಲ್ಲಿ ಬರುವ ಮನಸ್ಸು ಇದಿರಲಿಲ್ಲ. ಆದರೆ ಮಾನವನು ಎನಿಸುವುದೊಂದು, ದೈವ ಬಗೆಯುವುದೊಂದು. ಅವರು BBCI ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಶಿರಡಿ ಯಾತ್ರಿಕರ ಪರಿಚಯವಾಯಿತು. ಅವರೆಲ್ಲರೂ ಇವರನ್ನು ಶಿರಡಿಗೆ ಬರಬೇಕೆಂಬ ಬಲವಂತ ಮಾಡಿದರು. ಉಪಾಯವಿಲ್ಲದೆ ಒಪ್ಪಿಕೊಳ್ಳಬೇಕಾಯಿತು. ಅವರೆಲ್ಲರೂ ಮುಂಬಯಿಯಲ್ಲಿ ಇಳಿದರು. ಆದರೆ ಪಂತರು ವಿರಾರಿನಲ್ಲಿ ಇಳಿದು ತಮ್ಮ ಗುರುವಿನ ಅಪ್ಪಣೆ ಪಡೆದು ಪುನಃ ಯಾತ್ರಿಕರ ಗುಂಪನ್ನು ಸೇರಿ ಶಿರಡಿಗೆ ಬಂದರು. ಮಾರನೇ ದಿನ ಮಸೀದಿಗೆ ಬಂದು ಬಾಬರವರ ಹತ್ತಿರ ನೆರೆದಿದ್ದ ಭಕ್ತರ ಸಮುದಾಯವನ್ನು ಕಂಡು ಎಲ್ಲರೂ ಆನಂದಿಸಿದರು. ಆದರೆ ಪಂತರು ಮಾತ್ರ ಮೈ ಮರೆತು ಮೂರ್ಛೆ ಹೋದರು. ಅವರನ್ನು ಮೂರ್ಛೆಯಿಂದ ಎಚ್ಚರಿಸಲು ಬಹಳ ಜನರು ಪ್ರಯತ್ನಪಟ್ಟರು. ನಂತರ ಬಾಬಾ ಅವರ ದಯೆಯಿಂದ ಅವರನ್ನು ಮೇಲೆ ನೀರು ಚಿಮುಕಿ ಪ್ರಜ್ಞೆ ಬಂದು ನಿದ್ರೆಯಿಂದ ಕಣ್ಣು ತಿಕ್ಕುತ್ತಾ ಎದ್ದು ಕುಳಿತರು. ಇವರು ಬೇರೊಬ್ಬ ಗುರುವಿನ ಭಕ್ತರೆಂದು ಅರಿತ ಸರ್ವಜ್ಞ ಬಾಬಾ ಅವರಿಗೆ, ಏನೇ ಬರಲಿ ನಿನ್ನ ಆಧಾರ ಗುರುವನ್ನು ಭದ್ರವಾಗಿ ಹಿಡಿದುಕೋ, ಬಿಡಬೇಡ, ನಿಶ್ಚಲನಾಗಿ ಅವನೊಡನೆ ಐಕ್ಯವಾಗಿರು ಎಂದು ಹೇಳಿ ಅವರಿಗೆ ತಮ್ಮ ಗುರುವಿನಲ್ಲಿದ್ದ ನಂಬಿಕೆಯನ್ನು ದೃಢಪಡಿಸಿದರು. ಪಂತರು ಈ ಮಾತಿನ ಅರ್ಥವನ್ನು ಗ್ರಹಿಸಿ ತಮ್ಮ ಗುರುಗಳನ್ನು ಸ್ಮರಿಸಿದರು. ಬಾಬರವರ ದಯೆಯಿಂದ ಪಂತರು ತಮ್ಮ ಜೀವಮಾನದಲ್ಲಿ ಮರೆಯಲೇ ಇಲ್ಲ. ಹರಿಶ್ಚಂದ್ರ ಪಿಳ್ಳೆ. ಮುಂಬಯಿಯ ಹರಿಶ್ಚಂದ್ರ ಪಿಳ್ಳೆಯವರು ಮಗನಿಗೆ ಆಗಾಗ್ಗೆ ಮಲರೋಗ ಬರುತ್ತಿತ್ತು. ಪರದೇಶಿ ಮತ್ತು ಆಯುರ್ವೇದ ವೈದ್ಯರಿಂದ ಔಷಧಿ ಕೊಡಿಸಿದರು. ಗುಣ ಕಂಡು ಬರಲಿಲ್ಲ. ಸಂತರು ಮೊರೆ ಹೋಗುವ ಒಂದೇ ಒಂದು ಚಿಕಿತ್ಸೆ ಕ್ರಮ ಉಳಿಯಿತು. ದಾಸಗನು ಅವರ ಕೀರ್ತನೆಯಿಂದ ಬಾಬಾ ಅವರ ಕೀರ್ತನೆ ಮುಂಬೈ ಪ್ರಾಂತದಲ್ಲಿ ಹರಡಿತು.
ಹರಡಿತು. ಮೊದಲೇ ತಿಳಿಸಲಾಗಿದೆ. ಈ ಕೀರ್ತನೆಯನ್ನು ಕೇಳಿದ ಪಿತ್ತಲೆಯವರು ಅವರ ದರ್ಶನ ಮಾತ್ರದಿಂದಲೇ ಸರ್ವರೋಗ ನಿವಾರಣೆಯಾಗುವುದೆಂದು ಭಾವಿಸಿ ಒಂದು ಬುಟ್ಟಿ ತುಂಬ ಹಣ್ಣುಗಳನ್ನು ತೆಗೆದುಕೊಂಡು ಕುಟುಂಬ ಸಮೇತ ಶಿರಡಿಗೆ ಬಂದರು. ಮಸೀದಿಗೆ ಹೋಗಿ ತಮ್ಮ ರೋಗ ಪೀಡಿತ ಮಗನನ್ನು ಅವರ ಪಾದಗಳಲ್ಲಿ ಮಲಗಿಸಿದರು. ಅವರ ಮುಂದೆ ಜ್ಞಾನಸ್ಥರಾಗಿ ಕುಳಿತರು. ಬಾಬಾ ಅವರು ಈ ಹುಡುಗನನ್ನು ನೋಡಿದ ಕೂಡಲೇ ಅವನ ಪರಿಸ್ಥಿತಿ ಕೆಟ್ಟಿತು. ಹುಡುಗನು ಕಣ್ಣಿಗೆ ಗುಡ್ಡೆ ಮೇಲಕ್ಕೆ ಹೊರಳಿತು. ನಿಸ್ತೇಜನಾಗಿ ಬಿದ್ದುಬಿಟ್ಟನು. ಅವನ ಉಸಿರನ್ನು ತ್ರಸಿ ಎಂಬಂತೆ ಮೈಯೆಲ್ಲ ಬೇವತ್ತು, ಬಾಯಿಯಿಂದ ನೊರೆ ಬರಲಾರಂಭಿಸು. ಇದನ್ನು ಕಂಡು ಮಾತಾಪಿತೃಗಳು ಗಾಬರಿಗೊಂಡರು. ತಂದೆ ರೋಗ ಹುಡುಗನಿಗೆ ಸ್ವಲ್ಪ ಕಾಲದಿಂದ ಆಗಾಗ್ಗೆ ಬರುತ್ತಿತ್ತು, ಆದರೆ ಅವಧಿ ಹೆಚ್ಚಾಯಿತು. ದರೋಡೆಯವನು ಮಾಡಲು ಹೊರಟ ಕಲ್ಲನ ಮೇಲೆ ಆ ಮನೆಯು ಉರುಳಿ ಬಿದ್ದಂತೆ, ವ್ಯಾಘ್ರದ ಹೆದರಿಕೆಯಿಂದ ಓಡುತ್ತಿದ್ದ ಗೋವು ಕಟುಕನ ಕೈಗೆ ಸಿಕ್ಕಿದಂತೆ, ಬಿಸಿಲಿನ ಬೇಗೆಯನ್ನು ತಡೆಯಲಾರದೆ ವೃಕ್ಷದ ಕೆಳಗೆ ನೆರಳನ್ನು ವಿಶ್ರಾಂತಿ ಪಡೆಯಲು ಹೋದ ಪ್ರಯಾಣಿಕನ ಮೇಲೆ ಆ ವೃಕ್ಷವೇ ಉರುಳಿದಂತೆ, ಪರಮಭಕ್ತನು ಪೂಜೆ ಮಾಡಲು ದೇವಾಲಯಕ್ಕೆ ಹೋದಾಗ ಆ ದೇಗುಲವೇ ಅವನ ಮೇಲೆ ಮೊಗಚಿಕೊಂಡಂತೆ ಆ ಹುಡುಗನ ತಾಯಿ ಚಿಂತಾಕ್ರಾಂತಲಾಗಿ ರೋಧಿಸಿದಳು. ಇದನ್ನು ಕಂಡ ಬಾಬಾ ಅವರು, ಅಮ್ಮ, ಏಕೆ ಹೀಗೆ ರೋಧಿಸುತ್ತಿರುವೆ? ಅವುಗಳನ್ನು ನಿಲ್ಲಿಸು, ಅಳುವುದನ್ನು ನಿಲ್ಲಿಸು.